ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆಯನ್ನು ಮಾಡ್ತಾರೋ ಎಲ್ಲ ನನ್ನ ಸಹೋದರ ಸಹೋದರರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ, ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಎಲ್ಲ ಕಡೆ ಕ್ಯಾನ್ವಸ್ ಅನ್ನ ನೋಡ್ತಾ ಇರ್ತೀರಿ. ಮನೆ ಮನೆಗೂ ಬಂದು ಬೀದಿಗಳಲ್ಲಿ ಆರಾಧನೆ ಮಾಡೋದನ್ನ, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದರ ಬಗ್ಗೆ ನೋಡ್ತಾ ಇರ್ತೀರಿ. ಆ ಆರಾಧನೆ ಮಾಡೋ ಸಂದರ್ಭದಲ್ಲಿ ಜನ ಹಾಡುಗಳನ್ನ ಆಡ್ಕೊ ಬಂದರ ಸಂದರ್ಭದಲ್ಲಿ ಎಲ್ಲದಕ್ಕಿಂತ ಮಕ್ಕಳಿಗೆ, ನಮಗೆ ಎಲ್ಲರಿಗೂ ಆಕರ್ಷಣೆ ಆಗೋರು ಯಾರಂದ್ರೆ, ಕೆಂಪು ಕಲರ್ ಟೋಪಿಯನ್ನು ಹಾಕೊಂಡು, ಕೆಂಪು ಕಲರ್ ಡ್ರೆಸ್ ಅನ್ನು ಹಾಕೊಂಡು ಮಕ್ಕಳನ್ನ ಖುಷಿ ಪಡಿಸುತ್ತಾ ಚಾಕ್ಲೇಟ್ ಅನ್ನು ವಿವರಣೆ ಮಾಡ್ತಾರವ, ನಾವೆಲ್ಲ ಕರಿತಾರವ ಕ್ರಿಸ್ಮಸ್ ತಾತ ಅಂತ ನಾವೆಲ್ಲ ಕರಿತೀರಿ. ಇವತ್ತು ಈ ಕ್ರಿಸ್ಮಸ್ ತಾತ ಯಾರು? ಇವರು ಮೂಲತಃ ಯಾವ ಪ್ರದೇಶದವರು? ಇವರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹೆಂಗ ಸಾರಿದ್ರು ಅನ್ನೋರ ಬಗ್ಗೆ ಸ್ವಲ್ಪ ಒಂದು ವಿವರಣೆಯನ್ನ ನಾವು ನೋಡುವಂತರಾಗೋಣ. ನಮ್ಮ ಪ್ರದೇಶಗಳಲ್ಲಿ, ನಮ್ಮ ಕೋಲಾರಲ್ಲಾಗಲಿ ಕರ್ನಾಟಕದಲ್ಲಾಗಲಿ ನಾವು ಏನ್ ಕರಿತೀರಿ ಅಂದ್ರೆ ಕ್ರಿಸ್ಮಸ್ ತಾತ ಅಂತ ಕರಿತೀವಿ. ಆದ್ರೆ ಕ್ರಿಸ್ಮಸ್ ತಾತ ಅವರ ನಿಜವಾದ ಹೆಸರು ಸೆಂಟ್ ನಿಕೋಲಸ್. ಅವರು ಟರ್ಕಿಯ ಪ್ರದೇಶದವರು. ಅವರು ಮೂಲತಃ ಕ್ರೈಸ್ತ ಕುಟುಂಬದವರು. ಇವರು ಕ್ರಿಸ್ತ ಶಕ ಸುಮಾರು 3-4ನೇ ಶತಮಾನದವರಾಗಿರ್ತಾರೆ. ಇವರು ಫ್ಯಾಮಿಲಿಗೆ ಒಂದೇ ಒಂದು ಮಗ ಆಗಿದ್ದು, ಅವರ ತಂದೆ ತಾಯಿ ಕ್ರೈಸ್ತವರಾಗಿರ್ತಾರೆ. ಮತ್ತೆ ಇವರು ಚಿಕ್ಕಂದು ಇರುವ ಸಂದರ್ಭದಲ್ಲೇ ಇವರ ತಂದೆ ತಾಯಿಯನ್ನ ಏನೇನಾಗ್ತಾರೆ, ಇವರು ಕಳ್ಕೊಳ್ಳುವಂತ ಒಂದು ದುಃಖದ ಸಂಗತಿಯನ್ನ ನಾವು ನೋಡಬಹುದು. ಇವರು ತಂದೆ ತಾಯಿಗಳು ಸತ್ತೋದಾಗ ಇವರ ಅಂಕಲ್ ಜೊತೆ ಇವ್ರೇನ್ ಮಾಡ್ತಾರೆ, ಬೆಳೆಯುವಂತರಾಗಿರ್ತಾರೆ. ಇವರು ಹುಟ್ಟದಾಗಿಂದಾನೆ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನನವನ್ನು ಹೊಂದಿರ್ತಾರೆ. ಮತ್ತು ಈ ಸೆಂಟ್ ನಿಕೋಲಸ್ ಇವರನ್ನ ನಾವು ಅನೇಕ ಪ್ರದೇಶಗಳಲ್ಲಿ 130 ದೇಶಗಳಲ್ಲಿ ವಿಧ ವಿಧವಾಗಿ ಆ ಪ್ರಾಂತ್ಯಗಳಿಗೆ ತಕ್ಕಂತೆ ಅವರನ್ನ ಏನ್ ಮಾಡ್ತಾರೆ, ಕರೆಯುವಂತರಾಗಿದ್ದಾರೆ. ಇವರನ್ನ ಸ್ಯಾಂಟೋ ಕ್ಲಾಸ್ ಅಂತ ಕರೀತಾರೆ. ಕೆಲವು ಕಡೆ ಅನೇಕ ವಿಧವಾದ, ಆ ಪ್ರದೇಶಕ್ಕೆ ವಿಧವಾದ ಒಂದು ಅನುಕೂಲವಾದ ಹೆಸರುಗಳನ್ನ ಇಟ್ಕೊಂಡು ಅವ್ರನ್ನ ಕರೆಯುವಂತರಾಗಿದ್ದಾರೆ. ಈ ಕ್ರಿಸ್ಮಸ್ಗೆ ಇವ್ರಿಗೆ ಏನು ಒಂದು ಲಿಂಕ್ ಅಂತ ನಾವು ನೋಡೋದಾದ್ರೆ, ಡಿಸೆಂಬರ್ 6 ಈ ವ್ಯಕ್ತಿ ನಿಧನವನ್ನ ಹೊಂದಿರ್ತಾರೆ. ಆ ಸಂದರ್ಭ ಒಂದಾದ್ರು. ಮತ್ತೆ ಇನ್ನೊಂದು ಸಂದರ್ಭ ಏನಂದ್ರೆ, ಆತನ ಕ್ರಿಸ್ತನ ಸುವಾರ್ತೆಯನ್ನ ಅನೇಕ ಜನರಿಗೆ ತಗೊಂಡು ಹೋಗಿರ್ತಾನೆ. ಅದರ ಬಗ್ಗೆ ಸ್ವಲ್ಪ ಒಂದು ಮಾಹಿತಿಯನ್ನ ನೋಡೋಣ ನಾವು. ಈ ಸೆಂಟ್ ನಿಕೋಲ್ಸನ್ ಅವರು ಕ್ರೈಸ್ತವ ಕುಟುಂಬದಲ್ಲಿ ಹುಟ್ಟಿ ತಂದೆ ತಾಯಿಗಳನ್ನು ಕಳ್ಕೊಂಡು ಮತ್ತೆ ಅವರು ಓದಿ ಮತ್ತೆ ಟರ್ಕಿಯ ಪ್ರಾಂತದಲ್ಲಿ ಏನಾಗಿರ್ತಾರೆ, ಅವರು ಬಿಷಪ್ ಆಗಿರ್ತಾರೆ. ಬಿಷಪ್ ಅಂದ್ರೆ ಏನಂದ್ರೆ, ಈಗಿನ ನಾವು ಪಾಶ್ವತಿ ಅಂತ ಕರೀತಾರೋ ಅವ್ರನ್ನ ಇವಾಗೂ ನಾವು ಅನೇಕ ಚರ್ಚ್ಗಳಲ್ಲಿ ಬಿಷಪ್ ಅನ್ನ ನೋಡಬಹುದು. ಇವರು ಮುಖ್ಯ ದೇವ ಸೇವೆಯನ್ನ ಮಾಡುವ ಒಂದು ವ್ಯಕ್ತಿಯಾಗಿ ನಾವು ನೋಡಬಹುದು. ಮಯರ್ ಎಂಬ ಪ್ರದೇಶದಲ್ಲಿ ಟರ್ಕಿಯಲ್ಲಿ ಅವ್ರು ಏನಾಗಿರ್ತಾರೆ, ಬಿಷಪ್ ಆಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ದೇವರ ಸೇವೆಯನ್ನ ಏನ್ ಮಾಡ್ತಾರೆ, ಈ ಸೆಂಟ್ ನಿಕೋಲ್ಸನ್ ಅವರು ಮಾಡ್ತಾ ಇರ್ತಾರೆ. ಸೆಂಟ್ ನಿಕೋಲ್ಸನ್ ಅವರ ಬಗ್ಗೆ ಒಂದು ಚಿಕ್ಕ ಒಂದು ನಡೆದ ಒಂದು ಘಟನೆಯನ್ನ ನಾನು ನಿಮಗೆ ವಿವರಣೆ ಮಾಡಕ್ಕೆ ಹೋಗ್ತೀನಿ. ಅವರು ಎಲ್ಲಿ ಬಿಷಪ್ ಆಗಿದ್ರು, ಎಲ್ಲಿ ಪಾಸ್ಟರ್ ಆಗಿದ್ರು, ಅಲ್ಲಿ ಒಂದು ಬಡ ಕುಟುಂಬ ಒಂದಿತ್ತು. ಬಡ ಕುಟುಂಬ ಅನ್ನೋದಕ್ಕಿಂತ ತಾಯಿ ಇಲ್ಲದ ಒಂದು ಕುಟುಂಬ. ತಂದೆ ಇದ್ದಾರೆ, ತಂದೆಯ ಪರಿಸ್ಥಿತಿ ಅನಾರೋಗ್ಯದಿಂದ, ತುಂಬಾ ನೋವಿನಿಂದ, ಶಕ್ತಿ ಇಲ್ಲದೆ ಮಲಗಿದ್ದಾರೆ. ಅವ್ರಿಗೆ 3 ಹೆಣ್ಣು ಮಕ್ಕಳು ಇರ್ತಾರೆ. ಯಾರಿಗೆ? ಈ ಬಡ ಕುಟುಂಬದಲ್ಲಿ ತಾಯಿ ಇಲ್ಲ, ತಂದೆ ಇದ್ದಾರೆ. ಆದ್ರೆ ತಂದೆಗೆ ಅನಾರೋಗ್ಯ ಪರಿಸ್ಥಿತಿಯಿಂದ ಹಾಸಿಗೆಯಲ್ಲಿ ಮಲಗಿ ಹಣದ ಸಹಾಯ ಇಲ್ದಿರ ಅವ್ರು ಇರುವಾಗ 3 ಹೆಣ್ಣು ಮಕ್ಕಳು ಅವ್ರಿಗೆ ಇರುವಂತರಾಗಿರ್ತಾರೆ. ಆಗಿನ ಸಂದರ್ಭದಲ್ಲಿ ವರದಕ್ಷಿಣೆ ಇಲ್ಲದೆ ಯಾರು ಹೆಣ್ಣು ಮಗುವನ್ನ ಮದುವೆ ಆಗ್ತಿರ್ಲಿಲ್ಲ. ಏನ್ ಮಾಡ್ತಾರೆ, ಈ ದೊಡ್ಡ ಮಗಳು ಮತ್ತೆ ತಂದೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನ್ ನಿರ್ಧಾರಕ್ಕೆ ಬರ್ತಾರೆ ಅಂದ್ರೆ, ಮಗಳು ಹೇಳ್ತಾಳೆ, ಅಪ್ಪ ವರದಕ್ಷಿಣೆ ಕೊಡಕ್ಕೆ ನಮ್ಮ ಹತ್ರ ಹಣ ಇಲ್ಲ, ನನ್ನ ಜೀವಿತ ಏನೋ ಇನ್ನು ಯಾರು ನಮ್ಮನ್ನ ಮದುವೆ ಮಾಡ್ಕೊಂಡು ಬರ್ತಾರೋ ಹೋಗ್ತಾರೋ ಗೊತ್ತಿಲ್ಲ, ಆದ್ರೆ ನನ್ನ ಬದುಕು
ಹೆಂಗಿರುತ್ತೋ ಗೊತ್ತಿಲ್ಲ, ಆದ್ರೆ ನನ್ನ ತಂಗಿಯರ ಬದುಕು ಚೆನ್ನಾಗಿರ್ಬೇಕಪ್ಪ, ನನ್ನ ಮಾರಿ ಆ ಬಂದ ಹಣದಲ್ಲಿ ಇವ್ರಿಗೆ ಮದುವೆ ಮಾಡು ಅಂತೇಳಿ ಹೇಳಿ ಆ ರಾತ್ರಿ ತಂದೆನೂ ಮತ್ತೆ ದೊಡ್ಡ ಮಗಳು ಏನ್ ಮಾಡ್ತಾರೆ, ಒಂದು ಡಿಸ್ಕಷನ್ ಮಾಡಿಕೊಂಡು ಆಯ್ತಮ್ಮ ಹೋಗಿ ಅದೇ ರೀತಿ ಮಾಡೋಣ, ನನಗೆ ಹಣದ ಸಹಾಯ ಇಲ್ಲ, ನನ್ನ ಪರಿಸ್ಥಿತಿ ಹಿಂಗಿದೆ, ನನಗೆ ಯಾರು ಹೆಲ್ಪ್ ಮಾಡಲ್ಲ ಅಂತೇಳಿ ಅವರು ಡಿಸಿಷನ್ ತಗೊಂಡು ಆ ಕುಟುಂಬದಲ್ಲಿ ಆ ಮಗಳು ಹೇಳಿದಾಗ ತಂದೆ ಒಪ್ಕೊಂಡು ಅವರು ಇನ್ನೊಂದು ಕೆಲವೇ ಒಂದು 2-3 ದಿನಗಳಲ್ಲಿ ಆ ಮೊದಲ ಮಗಳನ್ನ ತೆಗೆದುಕೊಂಡು ಅವರು ಮಾರಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿ ಆ ರಾತ್ರಿ ಮಲಗಿರುವ ಸಂದರ್ಭದಲ್ಲಿ ತಂದೆಗೆ ದುಃಖದ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ ನಮ್ಮ ಪರಿಸ್ಥಿತಿ ಏನಪ್ಪ ಹಿಂಗಾಯ್ತು ಅಂತೇಳಿ ದೇವರ ಹತ್ರ ಮನಸ್ಸಿನಲ್ಲೇ ಅದು ಪ್ರಾರ್ಥನೆ ಮಾಡಿಕೊಂಡು ಕಣ್ಣೀರೇ ಹಾಕೊಂಡು ದಿಮ್ಮಲ್ಲಿ ಮಲಗಿರುವ ಹಾಸಿಗೆಯಲ್ಲಿ ಮಲಗಿದ್ದು ಆತನ ದೇವರ ಹತ್ರ ಮಾತಾಡಿಕೊಂಡು ಮಲಗ್ತಾನೆ. ಆದ್ರೆ ಆ ರಾತ್ರಿ ಒಂದು ಮಹಾ ಅದ್ಭುತ ಕಾರ್ಯ ನಡೆಯುತ್ತೆ. ಏನಂದ್ರೆ ನಾವೇನು ಕ್ರಿಸ್ಮಸ್ ತಾತ ಕರಿತಿರೋ ಸೆಂಟ್ ನಿಕೋಲ್ಸನ್ ಅವರು, ಸ್ಯಾಂಟಾ ಕ್ಲಾಸ್ ಅವರು ಒಂದು ಚೀಲದಲ್ಲಿ ಹಣದ ನಾಣ್ಯವನ್ನ ಕಟ್ಟಿ ಬಂಗಾರದ ನಾಣ್ಯವನ್ನ ಅವರ ಕಿಟಕಿಯಲ್ಲಿ ಅದನ್ನ ಹಾಕಿಬಿಟ್ಟು ಈ ಮಾತುಗಳನ್ನ ಕೇಳಿಸ್ಕೊಂಡು ಆ ವ್ಯಕ್ತಿ ಆ ನಾಣ್ಯವನ್ನ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಯಾರಿಗೂ ತಿಳಿಯದಂತೆ ಆ ರಾತ್ರಿ ಹೋಗ್ತಾರೆ. ಬೆಳಗ್ಗೆ ಹೇಳ್ತಾರೆ, ರಾತ್ರಿ ಚರ್ಚೆ ನಡೆದಿರುತ್ತೆ ಮಗಳ ದೊಡ್ಡ ಮಗಳಿಗೂ ತಂದೆಗೆ. ಆಯ್ತು ಅನ್ಕೊಂಡು ಹೋಗೋ ಸಂದರ್ಭದಲ್ಲಿ ನೋಡಿದ್ರೆ ಕಿಟಕಿಯಲ್ಲಿ ಒಂದು ಚೀಲ ಕೆಳಗೆ ಬಿದ್ದಿರುತ್ತೆ. ಅದು ತೆಗೆದು ನೋಡಿದ್ರೆ ದೊಡ್ಡ ಮಗಳಿಗೆ ಮದುವೆ ಮಾಡಿಕೊಡುವಷ್ಟು ಹಣ ಅದರಲ್ಲಿ ಇರುತ್ತೆ. ಆತನು ಏನ್ ಮಾಡ್ತಾರೆ, ಆ ನಾಣ್ಯವನ್ನ ಮಾರಿ ಉಡುಗೊರೆಯಾಗಿ ವರದಕ್ಷಿಣೆ ಕೊಟ್ಟು ದೊಡ್ಡ ಮಗಳಿಗೆ ಮದುವೆ ಮಾಡ್ತಾನೆ. ಮತ್ತೆ ಕೆಲವು ದಿನದ ನಂತರ ಮತ್ತೆ ಅದೇ ಬಡತನ, ಅದೇ ವ್ಯವಸ್ಥೆಯಲ್ಲಿ ಆ ಮನುಷ್ಯ ಇರುವಾಗ ಆಲ್ರೆಡಿ ಸೆಂಟ್ ನಿಕೋಲ್ಸನ್ ಅವ್ರಿಗೆ ಅವರ ವ್ಯವಸ್ಥೆ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ, ಅವ್ರು ಮಾತಾಡ್ಕೊಂಡಿರೋದೆಲ್ಲ ತಿಳಿದಾಗ ಆತ ಆ ಹಣವನ್ನ ಕೂಡಿಸಿ ಮತ್ತೆ ಏನು ಮಾಡ್ತಾರೆ, ಕೆಲವು ದಿನಗಳ ನಂತರ ಸೇಮ್ ಅದೇ ರೀತಿ ಕಿಟಕಿಯಲ್ಲಿ ಏನ್ ಮಾಡ್ತಾರೆ, ಹಣವನ್ನು ಹಾಕ್ತಾರೆ. ಎರಡನೆಯ ಮಗಳಿಗೂ ಮದುವೆ ಆಗುತ್ತೆ. ಅದೇ ರೀತಿ ಯಾರು ಈ ಹಣವನ್ನು ಹಾಕ್ತಾ ಇದಾರೆ ಅಂತೇಳಿ ಆ ವಯಸ್ಸಾದ ಆ ಮುದುಕನಿಗೆ ಒಂದು ಚಿಂತನೆ, ಯಾರು ಇದನ್ನು ತಂದಾಕ್ತಾ ಇದಾರೆ, ನಮ್ಮ ಕಷ್ಟದ ಪರಿಸ್ಥಿತಿ ಯಾರು ನಮಗೆ ಸಹಾಯ ಮಾಡ್ತಾ ಇದಾರೆ ಅಂತೇಳಿ ಅದನ್ನು ತುಂಬಾ ಕುತೂಹಲ ಆಗುತ್ತೆ. ಆ ವ್ಯಕ್ತಿಯನ್ನ ನೋಡಬೇಕು ಅಂತ ಕುತೂಹಲ ಆಗುತ್ತೆ. ಒಂದು ದಿನ ಆತ ಎರಡನೇ ಮಗಳನ್ನ ಮದುವೆ ಮಾಡಿದ ನಂತರ ಕೆಲವು ದಿನಗಳ ನಂತರ ಆತನ ನಿದ್ದೆ ಮಾಡೋದನ್ನ ಏನ್ ಮಾಡ್ತಾನೆ, ಕಡಿಮೆ ಮಾಡಿಬಿಡ್ತಾನೆ. ಯಾರ ಆ ವ್ಯಕ್ತಿಯನ್ನ ನಾನು ನೋಡಬೇಕು, ಆ ವ್ಯಕ್ತಿಗೆ ನಾನು ಟ್ಯಾಂಕ್ಸ್ ಹೇಳಬೇಕು ಅಂತೇಳಿ ಆತನ ಕುತೂಹಲದಿಂದ ಏನ್ ಮಾಡ್ತಾನೆ, ಆ ಮನುಷ್ಯ ಯಾವಾಗ ನೋಡು ಸ್ವಲ್ಪ ಸದ್ದಾದ್ರೂ ಹೋಗಿ ಆಚೆ ನೋಡೋದು, ಕಿಟಕಿ ಸ್ವಲ್ಪ ಗಾಳಿಗೆ ಬಡ್ಕೊಂಡಾಗ ಅದನ್ನ ಎದ್ದು ನೋಡೋದು. ಮತ್ತೆ ಯಾರ ಆ ವ್ಯಕ್ತಿ ಎಂಬ ಕುತೂಹಲದಿಂದ ಆ ಮನುಷ್ಯ ಎರಡನೇ ಮದುವೆ ಆದ ನಂತರ ಮಗಳದು ಆತನ ದಿನನಿತ್ಯ ಅದನ್ನ ನೋಡೋದು ಸ್ಟಾರ್ಟ್ ಮಾಡ್ತಾನೆ. ಒಂದು ದಿನ ಈ ಸತಿ ಕಿಟಕಿ ಹತ್ರ ಒಂದು ಶಬ್ದ ಆಗಲ್ಲ, ನಿಧಾನವಾಗಿ ರಾತ್ರಿ ಮಧ್ಯರಾತ್ರಿಯಲ್ಲಿ ಒಂದು ಸಪ್ಪಳ ಕೇಳುತ್ತೆ. ಆ ಸಪ್ಪಳಕ್ಕೆ ಆ ಮನುಷ್ಯ ಎದ್ದಿ ನೋಡಿದಾಗ ಒಂದು ಚೀಲದಲ್ಲಿ ಮತ್ತೆ ಹಣದ ಬುಟ್ಟಿಯನ್ನು ಇಟ್ಟು ಆ ಮನುಷ್ಯ ಹಿಂತಿರುಗಿ ಹೋಗುತ್ತಾರ ಅದನ್ನ ನೋಡ್ಬಿಡ್ತಾನೆ. ಯಾರು? ಆ ತಂದೆ ಅದನ್ನು ನೋಡಿ ಆ ಮನುಷ್ಯನನ್ನು ಹೋಗಿ ಅಪ್ಪಿಕೊಂಡು, ಸರ್ ನೀವು ಯಾರು ಸರ್, ನನಗೆ ನೀವು ಯಾರು ಗೊತ್ತಿಲ್ಲ, ನೀವು ಇಷ್ಟು ನನಗೆ ಸಹಾಯ ಮಾಡ್ತಾ ಇದ್ದೀರಾ ಅಂತ ನೋಡಿದಾಗ ಆತನ ವೇಷವನ್ನ ತೆಗೆದು ನೋಡಿದಾಗ ಆತನು ಅದೇ ಸ್ಥಳದಲ್ಲಿರುವ ಬಿಷಪ್ ಪಾಸ್ಟರ್ ಸೆಂಟ್ ನಿಕೋಲ್ಸನ್ ಆಗಿರ್ತಾರೆ. ಅವರೊಂದು ಮಾತು ಹೇಳ್ತಾರೆ, ಕೈ ಮುಗಿದಿ ಆತನಿಗೆ, ಸರ್ ನೀವು ಇಷ್ಟು ದಿನ ನನಗೆ ಸಹಾಯ ಮಾಡಿದ್ರಿ, ಆ ಸಹಾಯಕ್ಕಾಗಿ ನಿಮಗೆ ಟ್ಯಾಂಕ್ಸ್ ಹೇಳಬೇಕು. ನಾನು ದುಃಖದಲ್ಲಿದ್ದೆ, ನಾನು ಸತ್ತೋಗ್ಬೇಕು ಅನ್ಕೊಂಡಿದ್ದೆ, ನನ್ನ ಮಗಳನ್ನ ಮಾರಿ ಮದುವೆ ಮಾಡಬೇಕು ಅನ್ಕೊಂಡಿದ್ದೆ ಮಕ್ಕಳಿಗೆ, ಆದ್ರೆ ನೀವು ಆ ಬಾಧೆಯಿಂದೆಲ್ಲ ನನಗೆ ಬಿಡಿಸಿದ್ರಿ ಅಂತೇಳಿ ಆತನಿಗೆ ಕೈ ಮುಗಿದಾಗ ಸೆಂಟ್ ನಿಕೋಲ್ಸನ್ ಒಂದು ಪದ ಹೇಳ್ತಾರೆ, ಕ್ರಿಸ್ಮಸ್ ತಾತ ನೀನು ನನಗೆಲ್ಲ ಕೈ ಮುಗಿಬೇಕಾಗಿರೋದು ಆ ಯೇಸು ಕ್ರಿಸ್ತನಿಗೆ ನೀನು ಕೈ ಮುಗಿಬೇಕು, ಆತನಿಗೆ ನೀನು ಸ್ತೋತ್ರ ಹೇಳಬೇಕು, ಆತನಿಗೆ ನೀನು ಮಹಿಮೆ ಹೇಳಬೇಕು ಅಂತೇಳಿ ಆತನ ಹೇಳ್ತಾನೆ. ಇದನ್ನ ನಾನು ಸಹಾಯ ಮಾಡಿರೋದ್ರನ್ನ ಯಾರಿಗೂ ನೀನು ಹೇಳಬಾರ್ದು, ಇದನ್ನ ನೀನು ಮನಸ್ಸಲ್ಲಿ ಇಟ್ಕೊಬೇಕು ಅಂತ ಆ ವ್ಯಕ್ತಿಗೆ ಹೇಳ್ತಾರೆ. ಹೀಗೆ ಈ ಸ್ಯಾಂಟಾ ಕ್ಲಾಸ್ ಅನೇಕರಿಗೆ ಸಹಾಯ ಮಾಡ್ಕೊ ಬರ್ತಾರೆ. ಆತನ ಉದ್ದೇಶ ಏನಂದ್ರೆ ಬಡವರಿಗೆ, ಅನಾಥರಿಗೆ, ಏನು ಇಲ್ದವ್ರಿಗೆ ಆತನ ಮಹಿಮೆ ಪಡಿಸ್ಕೊಳೋದಕ್ಕಲ್ಲ, ಯೇಸು ಕ್ರಿಸ್ತನ ವಾಕ್ಯದ ರೀತಿ ಆತನ ಬೆಟ್ಟದ ಪ್ರಸಂಗದಲ್ಲಿ
ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನ ಒಂದು ಮಾತು ಹೇಳುತ್ತೆ, ನೀವು ದಾನ ಮಾಡುವಾಗ ಬಲಗೈಯಿಂದ ಕೊಡುವುದು ಎಡಗೈ ಕೂಡ ಏನಂತೆ ಗೊತ್ತಾಗಬಾರದು. ನೀವು ಮಾಡೋದನ್ನು ಏನು ಮಾಡಬೇಕು? ಗುಪ್ತವಾಗಿ ಮಾಡಬೇಕು. ಜನರಿಂದ ನೀವೇನಂತೆ ಹೊಗಳಿಕೆಗೋಸ್ಕರಾಗಲಿ ಮಹಿಮೆಗೋಸ್ಕರ ಆಗಲಿ ನೀವು ಸಹಾಯ ಮಾಡಬಾರದು ಅಂತ ಒಂದು ವಾಕ್ಯ ಇದೆ. ಅದೇ ವಾಕ್ಯವನ್ನ ಈತ ತನ್ನ ಜೀವನದ ಏನು ಮಾಡಿದ್ದಾರೆ ತಗೊಂಡು ಅಳವಡಿಸ್ಕೊಂಡು ಇದೇ ರೀತಿ ಆತ ಏನು ಮಾಡ್ತಾನೆ, ಅನೇಕ ಬಡವರಿಗೆ ಏನು ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ಇದನ್ನೇ ಕೆಲವು ದಿನಗಳ ನಂತರ ಸ್ಯಾಂಟೋ ಕ್ಲಾಸ್ ಕ್ರಿಸ್ಮಸ್ ತಾತ ಈಗ ನಮ್ಗೆ ಹೆಲ್ಪ್ ಮಾಡ್ತಾನೆ ಅಂತೇಳಿ ಇನ್ನ ತನಕ ಇದು 20ನೇ ಶತಮಾನದಲ್ಲೂ ಕೂಡ ಇದೇನಾಗ್ತಿದೆ ನಡ್ಕೊಂಡು ಬರ್ತಾ ಇದೆ. ಇವತ್ತು ಡಿಸೆಂಬರ್ 6ರಂದು ಏನಾಗ್ತಾನೆ ಸತ್ತೋಗ್ತಾನೆ. ಆ ಡಿಸೆಂಬರ್ 6 ಆದ್ರೂ ಕ್ರಿಸ್ಮಸ್ ಇಷ್ಟು ವರ್ಷ ನಾವು ನಡ್ಸ್ಕೊಂಡ್ ಬರ್ತಾ ಇದ್ರು ಕ್ರಿಸ್ಮಸ್ ತಾತ ವೇಷ ಹಾಕೊಂಡು ಕ್ರಿಸ್ಮಸ್ ತಾತನ ಒಳಗೆ ನಮ್ಗೇನಾಗುತ್ತೆ, ಏನೋ ಒಂದು ನಮಗೆ ಉಡುಗೊರೆ ಕೊಡ್ತಾರೆ, ನಮ್ಗೊಂದು ಗಿಫ್ಟ್ ಕೊಡ್ತಾರೆ ಅಂತೇಳಿ ಖುಷಿ ಆಗ್ತದೆ. ಆತನ ಮಾಡ್ತಾ ಇದ್ದ ಕೆಲಸ ಪಾಸ್ಟರ್ ಕೆಲಸ, ಆತನ ಮಾಡ್ತಾ ಇದ್ದ ಕೆಲಸ ಬಿಷಪ್ ಕೆಲಸ. ಇವತ್ತು ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟ ಬೀಳ್ತಾ ಇದ್ದೀನಿ ಅಂದರೆ, ಇವತ್ತು ಅನೇಕ ಪಾಸ್ಟರ್ಸ್ ಇದ್ದಾರೆ, ಅನೇಕ ಬಿಷಪ್ಸ್ ಇದ್ದಾರೆ. ಇವತ್ತು ಅನೇಕ ಬಡ ವ್ಯಕ್ತಿಗಳು, ಅನೇಕ ಬಡ ಜನಾಂಗ, ಹಣ ಇಲ್ಲದೆ ಎಷ್ಟೋ ಜನ ಇರುವಂಥ ಸಂದರ್ಭದಲ್ಲಿ ಇವತ್ತು ಕ್ರೈಸ್ತ ಸಭೆಗಳು, ಕ್ರೈಸ್ತ ಮಿಷನರೀಸು, ಇವಾಗಿರೋ ಬಿಷಪ್ಸು, ಇವಾಗಿರೋ ಪಾಸ್ಟರ್ಸು ಕೆಲವು ಜನ ಅನೇಕರಿಗೆ ಹೆಲ್ಪ್ ಮಾಡೋದನ್ನು ನಾನು ನೋಡ್ತಾ ಇದ್ದೀನಿ. ಇನ್ನು ಮ್ಯಾಕ್ಸಿಮಮ್ 100ಕ್ಕೆ 90% ನಿಮ್ಮ ಹತ್ರನೇ ಈ ಕ್ರಿಸ್ಮಸ್ಗೆ ಹಣವನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರನೇ ಹಣ ಸಂಗ್ರಹಣೆ ಮಾಡಿ ಅವರು ಏನು ಬೇಕೋ ಮಾಡ್ಕೊತಾ ಇದ್ದಾರೆ ಹೊರತು ಬಡವರಿಗೆ ಹೆಲ್ಪ್ ಮಾಡ್ತಾ ಇಲ್ಲ, ಒಬ್ಬರಿಗೆ ದಿಕ್ಕಿಲ್ದವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ, ಒಂದು ಒಳ್ಳೆಯ ಒಂದು ಊಟ ಹಾಕ್ಸ್ತಲ್ಲ. ಇವತ್ತು ನಿಮ್ಮ ಹತ್ರನೇ ದೋಚ್ಕೊಂಡು ಏನಾಗ್ತಿದ್ದಾರೆ, ಅವರು ಬಹಳವಾಗಿ ಕ್ರಿಸ್ಮಸ್ ಮಾಡ್ಕೊತಾ ಇದ್ದಾರೆ, ದಿನನಿತ್ಯ ಕ್ರಿಸ್ಮಸ್ ಮಾಡ್ಕೊತಾ ಇದ್ದಾರೆ ನಿಮ್ಮ ಒಂದು ಹಣದಲ್ಲಿ. ಇವತ್ತು ಒಂದು ವಿಚಾರ ನಿಮ್ಗೆ ಹೇಳಬೇಕು, ಏನಂದ್ರೆ ನಿಮ್ಮ ಹತ್ರ ಒಂದು ಗಿಫ್ಟ್ ತಗೊಂಡು ನಿಮಗೆ ಗಿಫ್ಟ್ ಕೊಡ್ತೀರಾ ಟೋಪಿ ಹಾಕ್ತಾರೋ ಅಂತ ಬೋಧಕರಿದ್ದಾರೆ. ದೇವರ ಮಕ್ಕಳೇ, ಕ್ರೈಸ್ತ ಮಿಷನರೀಸ್ ಆಗಲಿ, ಕ್ರೈಸ್ತ ಸಭೆಗಳಾಗಲಿ, ಕ್ರೈಸ್ತ ಬೋಧಕರಿಗೆ ನಾನು ಹೇಳೋದೇನೆಂದರೆ, ದುಡ್ಡು ಸಭೆಗೆ ಬಂದಾಗ ಅನೇಕ ಬಡ ಮಕ್ಕಳಿಗೆ ಒಂದು ಕ್ಯಾಂಪ್ ಮಾಡಿ ಇಡೋದಾಗಲಿ, ಓದುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದಾಗಲಿ ಅಂತ ಒಂದು ಸಹಾಯವನ್ನು ಮಾಡಬೇಕು. ಆದರೆ ಅನೇಕ ಸಭೆಗಳಲ್ಲಿ ಇವತ್ತು ಅಂಥದ್ದೇನಿಲ್ಲ. ಏನೋ ಒಂದು ಫಂಕ್ಷನ್ ಮಾಡೋ, ಒಂದು ಚಿಕ್ಕ ಒಂದು ಡಬ್ಬ ಕೊಡು, ಚಿಕ್ಕ ಒಂದು ಚಾಕ್ಲೇಟ್ ಕೊಡು, ಒಂದು ಬಿರಿಯಾನಿ ಹಾಕ್ಸೋ, ಒಂದು ಊಟ ಹಾಕ್ಸಲ್ಲ. ಇವತ್ತು ನಾವು ಸೆಂಟ್ ನಿಕೋಲಸನ್ ಕ್ರಿಸ್ಮಸ್ ತಾತನ ನೋಡಿ ನಾವು ಕಲಿಬೇಕಾಗಿರೋದು ಏನಂದ್ರೆ, ಅನೇಕರಿಗೆ ಬಡವರಿಗೆ ದಾನ ಧರ್ಮ ಮಾಡೋದು. ಇವತ್ತು ಅದೇ ಬೋಧಕರು ಏನಾಗ್ತಾರೆ, ಬಡವರ ಹತ್ರ ಕಿತ್ಕೊಂಡು ಇವ್ರೇನಾಗ್ತಾರೆ ಶ್ರೀಮಂತರಾಗಕ್ಕೆ ಹೊರಟಿದ್ದಾರೆ. ದೇವರ ಮಕ್ಕಳು ಅದನ್ನ ಹೇಳಿದ್ರು. ಒಂದು ವಾಕ್ಯ ಇದೆ, ಮತ್ತಾಯನ ಬರೋ ಸುವಾರ್ತೆ 6ನೇ ಅಧ್ಯಾಯ 3ನೇದರಲ್ಲಿ, ನಾವು ಕೊಟ್ಟಿದ್ದು ಏನಂತೆ, ಬಲಗೈ ಕೊಟ್ಟಿದ್ದು ನಮ್ಮ ದೇಹದಲ್ಲಿರುವ ಎಡಗೈಗೆ ಗೊತ್ತಾಗಬಾರ್ದಂದ್ರೆ ಅದರ ಡೆಪ್ತ್ ನೀವು ಅರ್ಥ ಮಾಡ್ಕೊಬೇಕು. ಇವತ್ತು ಅನೇಕ ಚರ್ಚೆಗಳಲ್ಲಾಗಲಿ, ಅನೇಕ ವಿಚಾರಗಳಲ್ಲಿ ನಾನು ನೋಡೋದಾದ್ರೆ ಇವತ್ತು ಕಲೆಕ್ಟ್ ಮಾಡ್ಕೊತಾರೆ ಅಮೌಂಟು. ಏನಂತೆ ಮೆಸೇಜ್ಗಳಲ್ಲಿ, ವಾಕ್ಯಗಳಲ್ಲಿ ಇವರು ರಾಮಕ್ಕ ಅವರು 2,000 ಕೊಟ್ಟರು, ಮಾರಪ್ಪ ಅವರು 2,500 ಕೊಟ್ಟರು, ಯಲ್ಲಮ್ಮ ಅವರು 3,000 ಕೊಟ್ಟರು. ಈ ಥರ ಪ್ರಚಾರಗಳೆಲ್ಲ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರ ವಾಕ್ಯಕ್ಕೆ ಇದೆಲ್ಲ ವಿರುದ್ಧವಾಗಿರುತ್ತೆ. ಇವತ್ತು ಜನರಿಗೆ, ನಾನು ಕ್ರೈಸ್ತ ಜನರಿಗೆ ಹೇಳಕ್ಕೆ ಏನು ಇಷ್ಟ ಬೀಳ್ತಾ ಇದ್ದೀನಿ ಅಂದರೆ, ಈ ಒಂದು ಹೆಸರುಗಳನ್ನ ಅಮೌಂಟ್ನ ಹೇಳುವಂಥ ಅವಶ್ಯಕತೆ ಇಲ್ಲ ಸಭೆಗಳಲ್ಲಿ. ಇದನ್ನು ಯಾಕೆ ಹೇಳಿಸ್ತಾ ಇದ್ದಾರೆ ಅಂತ ಜನ ಅರ್ಥ ಮಾಡ್ಕೊಬೇಕು. ಏನು ಹೇಳಿಸ್ತಾ ಇದ್ದಾರೆ ಅಂದರೆ, ಇವತ್ತು ರಾಮಕ್ಕನೋ ಮಾರಮ್ಮನೋ ಇನ್ನೊಬ್ರು ಯಾರೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೂಲಿ ಕೆಲಸ ಮಾಡಿ ಹಣ 2,000 ಕೊಟ್ಟಿದ್ದಾರೆ. ಅದೇ ಊರಲ್ಲಿರೋ ಇನ್ನೊಬ್ರು ಇವ್ರಿಗಿಂತ ಒಂದು ಹೈ ಪೊಸಿಷನ್ ಇದ್ದಾಗ ಇವರೇ 2,000 ಕೊಟ್ಟಿದ್ದಾರೆ ಅಂದರೆ ನಾವೆಷ್ಟು ಕೊಡ್ಬೋದು ಅಂತ ಏನು ಮಾಡ್ತಾರೆ, ನಿಮ್ಮನ್ನು ಟ್ರಿಗರ್ ಮಾಡ್ತಾರೆ. ಇವರು 2,000 ಕೊಟ್ಟಿರ್ತಾರೆ, ಅದೇ ಊರಲ್ಲಿ ಇನ್ನು ಸ್ವಲ್ಪ ಮೇಲೆ ಇರೋರು 3,000 ಕೊಟ್ಟಿರ್ತಾರೆ. ಇವರಿಬ್ಬರನ್ನ ಬಿಟ್ಟು ಓವರ್ಟೇಕ್ ಮಾಡಿ ಇವರೆಲ್ಲ ಇಷ್ಟು ಕೊಡುವಾಗ ನಾನು ಇನ್ನೂ ಸ್ವಲ್ಪ ಹೈ ಪೊಸಿಷನಲ್ಲಿ ಇದ್ದೀನಲ್ಲ, ನಾನು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀನಲ್ಲ ಅಂತೇಳಿ 2,500 ಬಿಟ್ಟು 5,000 ಹಾಕೋರಿದ್ದಾರೆ. ಇದು ದೇವರನ್ನ ಮೆಚ್ಚಿಸೋದಕ್ಕಲ್ಲ, ನಿಮ್ಮ ಹತ್ರ ನಿಮಗೆ ತಿಳಿದಿರ ಏನು ಮಾಡ್ತಾ ಇದ್ದಾರೆ, ಹಣವನ್ನ ಕದೀತಾ ಇದ್ದಾರೆ. ದೇವರ ವಾಕ್ಯವನ್ನ ನಿಲ್ಲಿಸಿ ಒಂದು 15 ನಿಮಿಷ 20 ನಿಮಿಷ ಈ ಹೆಸರುಗಳನ್ನು ಓದ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದರಲ್ಲಿರುವ ಮರ್ಮ ನಿಮ್ಗೆ ಅರ್ಥ ಆಗಿಲ್ಲ. ವಿಶ್ವಾಸಿಗಳಿಗೆ, ಕ್ರೈಸ್ತ ವಿಶ್ವಾಸಿಗಳು ಇದನ್ನು ಅರ್ಥ ಮಾಡ್ಕೊಬೇಕು. ಏನಂದ್ರೆ
ಅವರು ನಿಮ್ಮನ್ನ ಟ್ರಿಗರ್ ಮಾಡಿ ನಿಮ್ಮ ಈಗೋನ ಕೆಡಿಸಿ ಅವರ ಒಂದು ಏನಂತೆ ಅವರ ಒಂದು ಹಣವನ್ನ ಅವರ ಜೋಬನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ತುಂಬಿಸ್ಕೊಂತ ಇದ್ದಾರೆ. ಇದು ಬೋಧಕರಿಗಿಂತ ವಿಶ್ವಾಸಿಗಳಿಂದ ಅರ್ಥ ಮಾಡ್ಕೊಬೇಕು. ವಿಶ್ವಾಸಿಗಳಿಂದ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ದೇವರ ಮಕ್ಕಳೇ, ನಮಗೆ ಯಾರು ಗಿಫ್ಟ್ ಕೊಡೋದು ಬೇಡ, ನಾವು ಯಾರ ಹತ್ರನೂ ಆಶ್ವಾಸ ನಿಮ್ಮ ಒಂದು ದುಡಿಮೆ, ನಿಮ್ಮ ಒಂದು ಕಷ್ಟ, ನಿಮ್ಮ ಒಂದು ಬೆವರು ನೀವೇ ಅನುಭವಿಸ್ರಿ ಅಂತ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ. ದೇವರು ಹಣವನ್ನ ಹುಡುಕಿ ಬಂದವನಲ್ಲ. ನಿನ್ನ ದಾನ ಧರ್ಮ ಮಾಡು, ಆದ್ರೆ ನೀನು ಕೊಡೋದು ಯಾರಿಗೂ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಮನ್ನ ಪೇಪರ್ಗಳಿಟ್ಟು ಓದಿಸ್ತಾ ಇದಾರೆ. ನೀವು ಎಷ್ಟು ಕೊಟ್ಟಿದ್ದೀರಾ, ಏನ್ ಮಾಡ್ತೀರಾ, ಅದೆಲ್ಲ ದೇವ್ರಿಗೆ ಇಷ್ಟ ಆಗುವಂತ ವಾಕ್ಯಗಳ, ದೇವ್ರಿಗೆ ಇಷ್ಟ ಆಗೋ ತರ ನೀವು ನಡೀತಾ ಇದ್ದೀರಾ. ದೇವರ ಮಕ್ಕಳೇ, ವಿಶ್ವಾಸಿಗಳು ಇದನ್ನು ಎಚ್ಚೆತ್ತುಕೊಳ್ಬೇಕು. ನೋಡಿ, ಇವತ್ತು ಅನೇಕ ಹಣದ ಸಾಗರ ಹರಿದು ಬರ್ತಾ ಇದೆ. ಆದ್ರೆ ಬಡ ಮಕ್ಕಳಿಗೆ ನೀವು ಏನ್ ಹೆಲ್ಪ್ ಮಾಡ್ತಾ ಇದ್ದೀರಾ? ಬಡ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಇವತ್ತೊಂದು ಎಜುಕೇಶನ್ ಸಿಸ್ಟಮ್ಗಾಗಲಿ, ಒಂದು ಮದುವೆಗಾಗಲಿ, ಬಡ ಮದುವೆಗಾಗಲಿ, ಆ ರೋಗದಲ್ಲಿರುವವ್ರಿಗಾಗಲಿ ಏನನ್ನ ಹೆಲ್ಪ್ ಮಾಡ್ತಾ ಇದ್ದೀರಾ? ಯಾರು ನಿಮ್ಗೆ ₹1 ಹಣ ಕೊಡೋಲ್ಲ. ಇದನ್ನ ನೀವು ದಲಿತ ಸಮಾಜದವರು, ಬಡವರು, ಹಿಂದುಳಿದ ವರ್ಗದವರು ಇದನ್ನ ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡ್ಕೊಂಡಿಲ್ಲ ಹೋಗಿಲ್ಲ ಅಂದ್ರೆ ನಿಮ್ಮನ್ನ ಕುರಿಗಳಾಗಿ ಮಾಡ್ಬಿಡ್ತಾರೆ. ಆಲ್ರೆಡಿ ನೀವು ಕುರಿಗಳಾಗಿದ್ದೀರಾ. ವಾಕ್ಯವನ್ನು ಗೊತ್ತಾಗ್ದಿರಾ ಕುರಿಗಳಾಗಿದ್ದೀರಾ. ಬೋಧಕರು ಹೇಳೋ ಮಾತುಗಳನ್ನ ಮಾತ್ರ ಕೇಳಿಸ್ಕೊಂಡ್ ಬರ್ತಾ ಇದ್ದೀರಾ. ಬೈಬಲ್ ಅನ್ನ ಮನೆಯಲ್ಲಿ ನೀವು ಓದ್ತಾ ಇಲ್ಲ. ಇದನ್ನ ನೀವು ತಿಳಿದುಕೊಂಡ್ರೆ ಸತ್ಯವಾಕ್ಯ ಅರ್ಥ ಆಗುತ್ತೆ. ನಿಮ್ಮ ಜೀವನ ಫಸ್ಟ್ ಸ್ವತಂತ್ರರಾಗ್ರಿ. ಒಬ್ಬರು ಬೋಧಕರಿಗೆ ನೀವು ಗುಲಾಮರಾಗಬೇಡ್ರಿ ಅಂತ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಫಸ್ಟ್ ಬೈಬಲ್ ಓದ್ರಿ. ನೀವು ಬೈಬಲ್ ಓದಿದಾಗೆ ಗೊತ್ತಾಗೋದು ಮುಂದೆ ಇರೋ ವ್ಯಕ್ತಿ, ಮೈಕ್ ಇಟ್ಕೊಂಡಿರೋ ವ್ಯಕ್ತಿ ಕರೆಕ್ಟ್ ಹೇಳ್ತದನ ರಾಂಗ್ ಹೇಳ್ತದನ ಅಂತ ನಿಮ್ಗೆ ಅವಾಗ ಅರ್ಥ ಆಗಿ ನೀವು ಏನ್ ಮಾಡಬಹುದು, ಪ್ರಶ್ನೆಯನ್ನ ಮಾಡಬಹುದು. ಪ್ರಶ್ನೆ ಮಾಡಿಲ್ಲ ಅಂದ್ರೆ ಈ ಸಮಾಜದಲ್ಲಿ ನೀವು ಏನು ಇರಕ್ಕಾಗಲ್ಲ. ನಿಮ್ಮ ವ್ಯವಸ್ಥೆಗಳು ಹಂಗೆ ಇರ್ತವೆ. ನಿಮ್ಮ ಒಂದು ಗುರಿ ನೀವು ತಲುಪಕ್ಕಾಗಲ್ಲ. ದೇವರ ಮಕ್ಕಳೇ, ನೀವು ತಿಳಿದುಕೊಳ್ಬೇಕಾಗಿರೋದು ಏನಂದ್ರೆ ಬೈಬಲ್ ಓದಿ ಅವ್ರ ಮುಂದೆ ಏನ್ ಸಾಡ್ತಾ ಇದಾರೆ ಅನ್ನೋದು ತಿಳಿದುಕೊಳ್ಳಿ. ನಿಮ್ಮನ್ನ ಏನ್ ಮಾಡ್ತಾ ಇದಾರೆ, ಮೊಬ್ಬು ಮಾಡ್ತಾ ಇದಾರೆ, ನಿಮ್ಮನ್ನ ಕುರಿಗಳು ಮಾಡ್ತಾ ಇದಾರೆ, ನಿಮ್ಮನ್ನ ಬಕರಗಳು ಮಾಡ್ತಾ ಇದಾರೆ. ನೀವು ಎಚ್ಚೆತ್ತುಕೊಳ್ಬೇಕು. ದೇವ್ರ ವಾಕ್ಯವನ್ನ ಏನಿದೆ ಅದನ್ನ ತಿಳಿದುಕೊಳ್ಳಕ್ಕೆ ನೀವು ತಿಳಿಪಡಿಸಿ. ಹೆಂಗೆ ಈ ಸೆಂಟ್ ನಿಕಲ್ಸನ್ ಅವರು ಬಡವರಿಗೆ, ಅನೇಕರಿಗೆ ಸಹಾಯ ಮಾಡಿದ್ರು, ಅಂತ ಒಂದು ಜನರಾಗಿ ನೀವು ಕೂಡ ಮಾರ್ಪಡಿಸ್ಬೇಕು. ಅಂತ ಒಂದು ಎಲ್ಪ್ ನೇಚರ್ ನಿಮಗೂ ಬರಬೇಕು. ಎಲ್ಪ್ ನೇಚರ್ ಬರಬೇಕಂದ್ರೆ ನೀವು ಮೊದಲು ಕುರಿಗಳಿಂದ ಹೊರಗಡೆ ಬಂದು ಒಳ್ಳೆ ಬುದ್ಧಿವಂತರಾದಾಗ ನೀವು ಅನೇಕರಿಗೆ ಹೆಲ್ಪ್ ಮಾಡೋ ವ್ಯಕ್ತಿಗಳಾಗ್ತೀರಾ. ನಮ್ಮ ಜನಾಂಗದವರಿಗೆ, ಬಡ ಕುಟುಂಬದವರಿಗೆ ನೀವು ಒಳ್ಳೆ ಕೂಡಿಸಿಟ್ಟಿರೋ ಅಮೌಂಟನ್ನ, ದುಡ್ಡನ್ನ ನೀವು ಗಿಫ್ಟ್ ಆಗಿ ಕೊಡ್ರಿ. ನೀವು ಎತ್ಕೊಂಡೋಗಿ ಯಾರಿಗೋ ಕೊಟ್ಟು ಅವರು ಮತ್ತೆ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ದೇವರ ಮಕ್ಕಳೇ, ನೀವೇ ಸ್ವತಂತ್ರವಾಗಿ ಸ್ಯಾಂಟಾ ಕ್ಲಾಸ್ ಆಗ್ರಿ. ಒಬ್ಬೊಬ್ರು ನಿಮ್ಮ ಹಣವನ್ನು ಬಡವರಿಗೆ ಕೊಡಬೇಕು ಅಂತೇಳಿ ನಾನು ಕೇಳ್ತಾ ಈ ಕ್ರಿಸ್ಮಸ್ ಮೆಸೇಜ್ ಅನ್ನ ಇಲ್ಲಿಗೆ ಹೇಳಿ ಮುಗಿಸ್ತಾ ಇದ್ದೀನಿ.